ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯ ಬಾಗಿಲ ಬಳಿ ಯಾವ ವಸ್ತುಗಳಿವೆ ಎಂದು ಒಂದು ಕ್ಷಣ ಯೋಚಿಸಿ. ಶಾಸ್ತ್ರಗಳ ಪ್ರಕಾರ ಮನೆಯ ಬಾಗಿಲು ಅಂದರೆ ಲಕ್ಷ್ಮೀ ದೇವಿ ಪ್ರವೇಶಿಸುವ ಪ್ರಮುಖ ದ್ವಾರ. ಆ ದ್ವಾರದ ಬಳಿ ಕೆಲವು ವಸ್ತುಗಳು ಇದ್ದರೆ ಹಣ ನಿಲ್ಲದೆ ಹೋಗುತ್ತದೆ, ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ ಮತ್ತು ಅಡಚಣೆಗಳು ಶುರುವಾಗುತ್ತವೆ. ಇವತ್ತು ನಾನು ಮನೆಯ ಬಾಗಿಲ ಬಳಿ ಇಡಬಾರದ 3 ವಸ್ತುಗಳನ್ನು ಶಾಸ್ತ್ರದ ಎಚ್ಚರಿಕೆಯೊಂದಿಗೆ ಹೇಳುತ್ತೇನೆ. ಮೊದಲ ವಸ್ತು ಯಾವುದಂದ್ರೆ ಕಸಪೆಟ್ಟಿಗೆ ಅಥವಾ ಕಸ. ಬಹುತೇಕ ಮನೆಗಳಲ್ಲಿ ಬಾಗಿಲ ಬಳಿ ಕಸಪೆಟ್ಟಿಗೆ ಇರುತ್ತದೆ. ಶಾಸ್ತ್ರ ಹೇಳುತ್ತದೆ, ಅಶುದ್ಧತೆ ಇರುವ ಜಾಗದಲ್ಲಿ ಲಕ್ಷ್ಮೀದೇವಿ ವಾಸ ಮಾಡುವುದಿಲ್ಲ. ಬಾಗಿಲ ಬಳಿ ಕಸ ಇದ್ದರೆ ಹಣ ಕೈಯಲ್ಲಿ ನಿಲ್ಲಲ್ಲ, ಮನೆಯಲ್ಲಿ ಬೇಸರ ಮತ್ತು ಕಿರಿಕಿರಿ ಹೆಚ್ಚಾಗುತ್ತದೆ. ಆದ್ದರಿಂದ ಕಸಪೆಟ್ಟಿಗೆಯನ್ನು ಸದಾ ಬಾಗಿಲಿನಿಂದ ದೂರ ಇಡಿ ಮತ್ತು ಪ್ರತಿದಿನ ಖಾಲಿ ಮಾಡುವುದು ಅತ್ಯಂತ ಅಗತ್ಯ. ಎರಡನೇ ವಸ್ತು ಅಸ್ತವ್ಯಸ್ತ ಚಪ್ಪಲಿ ಮತ್ತು ಪಾದರಕ್ಷೆಗಳು. ಬಾಗಿಲ ಬಳಿ ಚಪ್ಪಲಿ ಎಲ್ಲೆಲ್ಲೂ ಬಿದ್ದಿದ್ದರೆ ಅದು ದುರ್ದೈವವನ್ನು ಆಹ್ವಾನಿಸಿದಂತೆ. ಶಾಸ್ತ್ರಗಳ ಪ್ರಕಾರ ಅವ್ಯವಸ್ಥೆ ಇರುವ ಮನೆಗೆ ಶಾಂತಿ ಮತ್ತು ಸಮೃದ್ಧಿ ನಿಲ್ಲುವುದಿಲ್ಲ. ಇದರಿಂದ ಹಣಕಾಸಿನ ಅಡಚಣೆ, ಕುಟುಂಬದಲ್ಲಿ ಜಗಳ ಮತ್ತು ಕೆಲಸಗಳಲ್ಲಿ ವಿಳಂಬ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಚಪ್ಪಲಿಗಳನ್ನು ಸದಾ ಒಂದು ಜಾಗದಲ್ಲಿ ಸರಿಯಾಗಿ ಇಡಬೇಕು. ಮೂರನೇ ವಸ್ತು ಮುರಿದ ವಸ್ತುಗಳು ಅಥವಾ ಮುರಿದ ಕನ್ನಡಿ. ಮುರಿದ ಕುರ್ಚಿ, ಪಾತ್ರೆ ಅಥವಾ ಕನ್ನಡಿ ಬಾಗಿಲ ಬಳಿ ಇದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ. ವಿಶೇಷವಾಗಿ ಮುರಿದ ಕನ್ನಡಿ ಅಪಶಕುನದ ಸಂಕೇತ ಎಂದು ಶಾಸ್ತ್ರ ಹೇಳ್ತದೆ. ಇದರಿಂದ ನಿರಂತರ ಸಮಸ್ಯೆಗಳು, ಸಂಬಂಧಗಳಲ್ಲಿ ಸಮಾಧಾನ ಮತ್ತು ಹಣ ವ್ಯಯ ಹೆಚ್ಚಾಗುತ್ತದೆ. ಆದ್ದರಿಂದ ಮುರಿದ ವಸ್ತುಗಳನ್ನು ತಕ್ಷಣ ಮನೆಯಿಂದ ತೆಗೆದುಹಾಕುವುದು ಅತ್ಯಂತ ಮುಖ್ಯ. ಹಾಗಾದರೆ ಬಾಗಿಲ ಬಳಿ ಏನು ಇರಬೇಕು? ಶಾಸ್ತ್ರ ಹೇಳುವಂತೆ ಬಾಗಿಲ ಬಳಿ ಸ್ವಚ್ಛತೆ, ಬೆಳಕು ಮತ್ತು ಶುಭ ಸಂಕೇತ ಇರಬೇಕು. ಸಂಜೆ ಸಮಯದಲ್ಲಿ ಒಂದು ಚಿಕ್ಕ ದೀಪ ಅಥವಾ ಹಸಿರು ಗಿಡ ಅಥವಾ ಶುಭ ಗುರುತು ಇಡುವುದು ಉತ್ತಮ. ಇದರಿಂದ ಲಕ್ಷ್ಮಿ ಪ್ರವೇಶವಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಸ್ನೇಹಿತರೆ, ಲಕ್ಷ್ಮಿ ಬರುವುದಕ್ಕೆ ದೊಡ್ಡ ಪೂಜೆ ಬೇಕಿಲ್ಲ, ಆದರೆ ಬಾಗಿಲ ಬಳಿ ಇರುವ ಒಂದು ತಪ್ಪು ನಮ್ಮ ಭಾಗ್ಯವನ್ನೇ ತಡೆಯಬಹುದು. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಧನ್ಯವಾದಗಳು.